ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಕಾಂತಕುಮಾರ್. ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ಭಾರಿ ಅಕ್ರಮದ ಆರೋಪಗಳು ಕೇಳಿ ಬರ್ತಾ ಇದೆ. ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಮಾಹಿತಿಯನ್ನ ನೀಡಿರುತ್ತಾರೆ ಕಾಂತಕುಮಾರ್. ಎಎಸ್ಎಸ್ಕೆಎ ಅಧ್ಯಕ್ಷ ಕಾಂತಕುಮಾರ್ ಅವರು ಅಕ್ರಮದ ಬಗ್ಗೆ ಕಂಪ್ಲೀಟ್ ಆಗಿ ಬಹಿರಂಗವಾಗಿ ತಿಳಿಸಿರ್ತಾರೆ. ವಿಧಾನಸೌಧ ಠಾಣೆಯಲ್ಲಿ ಕಳೆದ ಜೂನ್ನಲ್ಲೇ ಈ ವಿಚಾರವಾಗಿ ಎಫ್ಐಆರ್ ದಾಖಲಾಗಿತ್ತು. ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಬಿಆರ್ ವೀಣಾ ದೂರನ್ನ ದಾಖಲು ಮಾಡಿರ್ತಾರೆ. ದೂರಿನೊಂದಿಗೆ ಆಡಿಯೋ ದಾಖಲೆ ಏನಿತ್ತು ಅದನ್ನೂ ಕೂಡ ಅಸಿಸ್ಟೆಂಟ್ ಸೆಕ್ರೆಟರಿ ಒದಗಿಸಿದ್ರು. ನೀವು ಈ ಹಿಂದೆ ಜಿ ಕನ್ನಡ ನ್ಯೂಸ್ನಲ್ಲಿ ಈ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆಗ ಆ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ನೀವು ಗಮನಿಸಿದ್ರಿ. ಯಾವ ರೀತಿ ಡೀಲಿಂಗ್ ನಡೆಯುತ್ತೆ ಮಧ್ಯವರ್ತಿಯ ಜೊತೆಗೆ, ಮಧ್ಯವರ್ತಿ ಯಾವ ರೀತಿ ಡೀಲಿಂಗ್ ಮಾಡ್ತಾನೆ, ಏನು ಎತ್ತ ಎಲ್ಲವನ್ನೂ ಕೂಡ ನೀವು ಗಮನಿಸಿದ್ರಿ. ಅಂದ್ರೆ ಕಷ್ಟಪಟ್ಟು ಓದಿರ್ತಾರೆ, ಎಕ್ಸಾಮ್ ಪಾಸ್ ಮಾಡ್ತಾರೆ, ಆದ್ರೆ ಬಟ್ ಸ್ಟಿಲ್ ಮಾರ್ಕ್ಸ್ ಬಂದರೂ ಕೂಡ ಆ ಹುದ್ದೆ ಬೇಕು ಅಂತ ಅಂದ್ರೆ ಒಂದಿಷ್ಟು ಲಕ್ಷ ಕೊಡಬೇಕು ಅನ್ನೋದು ಇವರ ಡಿಮ್ಯಾಂಡ್ ಆಗಿರುತ್ತೆ. ಇದರ ಜೊತೆಗೆ ಒಂದಿಷ್ಟು ಫೋನ್ ಪೇ ಸ್ಕ್ರೀನ್ ಶಾಟ್ಗಳು, ದುಡ್ಡು ಕಳಿಸಿರೋದು 1,90,000, 80,000 ಅದೆಲ್ಲ ಫೋನ್ ಪೇ ಸ್ಕ್ರೀನ್ ಶಾಟ್ಗಳು ಕೂಡ ಕಳೆದ ಬಾರಿ ನೀವು ಗಮನಿಸಿದ್ರಿ. ಹಾಗೆ ಈ ವಿಚಾರವಾಗಿ ಕೆಪಿಎಸ್ಸಿಗೆ ಕಳೆದ ಜೂನ್ನಲ್ಲೇ ಕಾಂತಕುಮಾರ್ ಮಾಹಿತಿಯನ್ನ ನೀಡಿರ್ತಾರೆ. ಎಎಸ್ಎಸ್ಕೆ ಅಧ್ಯಕ್ಷರು ಇವರು. ಜೊತೆಗೆ ವಿಧಾನಸೌಧ ಠಾಣೆಯಲ್ಲಿ ಕಳೆದ ಜೂನ್ನಲ್ಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅಭ್ಯರ್ಥಿಗಳಿಗೆ ಆಮಿಷ ಒಡ್ಡಿ ಹಣವನ್ನ ವಸೂಲಿ ಮಾಡಿತ್ತು ಈ ವಂಚಕ ಗ್ಯಾಂಗ್. ಯಾರೆಲ್ಲ ಇದ್ರು ಈ ಗ್ಯಾಂಗ್ನಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಮುಖ್ಯವಾಗಿ ಜಮಖಂಡಿಯ ಆರಿಫ್ ಮೊಹಮ್ಮದ್ ಇರ್ತಾನೆ. ಈತನ ಆಡಿಯೋನೇ ಲೀಕ್ ಆಗಿತ್ತು. ಇದರ ಜೊತೆಗೆ ಸಿಕಂದರ್ ಚೌಧರಿ ಅರೆಸ್ಟ್ ಆಗಿದ್ದಾನೆ. ಈ ಸಿಕಂದರ್ ಚೌಧರಿ ಈತ ಬಿಜಾಪುರ ಮೂಲದ ಹೆಡ್ ಮಾಸ್ಟರ್ ಆಗಿ ಈ ರೀತಿ ಕೃತ್ಯಕ್ಕೆ ಈತ ಇಳಿದಿದ್ದಾನೆ. ಹಾಗೆ ಅಭ್ಯರ್ಥಿಗಳಿಂದ ಬರೋಬ್ಬರಿ 1,98,00,000 ಕಲೆಕ್ಟ್ ಮಾಡಲಾಗಿದೆ. ಈ ದುಡ್ಡೇನಿರುತ್ತೆ ಇದನ್ನ ಆರೋಪಿ ಸಿಕಂದರ್ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಜನವರಿ 1, 2026 ಪಶು ವೈದ್ಯಾಧಿಕಾರಿ ಪರೀಕ್ಷೆಗಳು ನಡೆದಿರುತ್ತೆ. ಅದಾದ ಮೇಲೆ ಅಭ್ಯರ್ಥಿಗಳಿಗೆ ಆಮಿಷ ಒಡ್ಡಿ ಹಣವನ್ನ ಈ ವಂಚಕ ಗ್ಯಾಂಗ್ ವಸೂಲಿಯನ್ನ ಮಾಡಿರುತ್ತೆ. ಜಮಖಂಡಿಯ ಆರಿಫ್ ಮೊಹಮ್ಮದ್ ಹಾಗೆ ಸಿಕಂದರ್ ಚೌಧರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಇದರಲ್ಲಿ ಮುಖ್ಯವಾಗಿ ಸಿಕಂದರ್ ಚೌಧರಿ ಈತ ಬಿಜಾಪುರ ಮೂಲದ ಹೆಡ್ ಮಾಸ್ಟರ್. ಬೇರೆ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕಾಗಿರುವಂತಹ ಶಿಕ್ಷಕನೇ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ವಿಪರ್ಯಾಸ. ಅಭ್ಯರ್ಥಿಗಳಿಂದ ಬರೋಬ್ಬರಿ 1,98,00,000 ಹಣವನ್ನ ಸಂಗ್ರಹ ಮಾಡಲಾಗಿದೆ. ಅಂದ್ರೆ ಒಂದು ಹುದ್ದೆಗೆ ಅಂದ್ರೆ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ರು ನಿಜಕ್ಕೂ ಇವರು. ಆದ್ರೆ ಎಲ್ಲವೂ ಕೂಡ ಇದೀಗ ಬಯಲಾಗಿದೆ. ಆರೋಪಿ ಸಿಕಂದರ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ. ಜನವರಿ 1 ಎಕ್ಸಾಮ್ ನಡೆದಿರುತ್ತೆ. ಅದಾದ್ಮೇಲೆ ಯಾರೆಲ್ಲ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಯಾರು ಎಕ್ಸಾಮ್ ಬರೆದಿರ್ತಾರೆ ಅವರಿಗೆ ನೀವಿಷ್ಟು ದುಡ್ಡು ಕೊಡಿ ನಿಮಗೆ ಹುದ್ದೆ ಕನ್ಫರ್ಮ್ ಅನ್ನೋದಾಗಿ ಇವರು ಆಮಿಷವನ್ನು ಒಡ್ಡಿರ್ತಾರೆ. ಆ ಆಡಿಯೋಗಳು, ವಿಡಿಯೋಗಳು, ಆ ಫೋನ್ ಪೇ ಸ್ಕ್ರೀನ್ ಶಾಟ್ಗಳು ಎಲ್ಲವೂ ಕೂಡ ನಾವು ಈ ಹಿಂದೆ ಜಿ ಕನ್ನಡ ನ್ಯೂಸ್ನಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ವೈರಲ್ ಆಗಿದ್ವು. ಕಳೆದ ಜೂನ್ನಲ್ಲೇ ಈ ಬಗ್ಗೆ ಕಾಂತಕುಮಾರ್ ಅನ್ನೋರು ಕೆಪಿಎಸ್ಸಿಗೆ ಮಾಹಿತಿಯನ್ನ ನೀಡಿರ್ತಾರೆ. ವಿಧಾನಸೌಧ ಠಾಣೆಯಲ್ಲಿ ಕಳೆದ ಜೂನ್ನಲ್ಲೇ ಎಫ್ಐಆರ್ ದಾಖಲಾಗಿರುತ್ತೆ.